ತಿಳಿಸಿಕೊಳ್ಳುತ್ತಾ ಶರಣ ಸಂಸ್ಕೃತಿಯ ತಾಣ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ ಎತ್ತರಕ್ಕೆ ಬೆಳೆದವರು ಬಸವಣ್ಣ. ಯಾವ ಬಸವಣ್ಣನವರಿಗೆ ನಾವು ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ತೀವಿ, ಅಂತಹ ಬಸವಣ್ಣನವರು ಹೇಳ್ತಾರೆ, ಭಕ್ತಿ ಇಲ್ಲದ ಬಡವನು ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನರು ಸೇರಿ ಭಕ್ತಿ ಭಿಕ್ಷೆಯನ್ನು ಇಕ್ಕಿದೊಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತೇಳಿ. ಯಾವ ಬಸವಣ್ಣಗೆ ನಾವು ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ತೀವಿ, ಅಂತಹ ಬಸವಣ್ಣ ಹೇಳ್ತಾರೆ, ಭಕ್ತಿ ಇಲ್ಲದ ಬಡವನಾನಯ್ಯ. ಹಂಗಾದ್ರೆ ಭಕ್ತಿ ಭಿಕ್ಷೆ ಎಲ್ಲೆಲ್ಲಿ ಕೇಳಿದ್ರು ಅಂತ ಅವರೇ ಹೇಳ್ತಾರೆ. ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದೋಹಾರ ಕಕ್ಕಯ್ಯನ ಮನೆಯಲ್ಲಿ, ಮಾದಾರ ಚೆನ್ನಯ್ಯನ ಮನೆಯಲ್ಲಿ, ಇಂಥವರು ಎಲ್ಲರೂ ಸೇರಿಕೊಂಡು ನನ್ನ ಭಕ್ತಿಯ ಭಿಕ್ಷಾ ಪಾತ್ರೆಗೆ ಭಕ್ತಿಯ ಭಿಕ್ಷೆಯನ್ನ ಕೊಟ್ಟಾಗ ನನ್ನ ಪಾತ್ರೆ ತುಂಬಿತು ಅಂತ ಬಸವಣ್ಣ ಹೇಳ್ತಾರೆ. ಬಿದ್ದವರನ್ನ ಮೇಲೆತ್ತುವಂತಹ ಸತ್ಯ ಶುದ್ಧವಾದಂತಹ ಕಾಯಕವನ್ನ ಈ ಜಗತ್ತಿನಲ್ಲಿ ಯಾರಾದ್ರೂ ಮಾಡಿದ್ರೆ ಅದು ಕೇವಲ ಬಸವಣ್ಣ ಬಸವಣ್ಣ ಬಸವಣ್ಣ. ಬಸವಣ್ಣನಿಗೆ ಆ ಶಕ್ತಿ ಇತ್ತು. ಬಸವಣ್ಣ ಕರ್ನಾಟಕದ ಪುಣ್ಯ ಭೂಮಿಯಲ್ಲಿ ಜನಿಸಿದರು. ಬಸವಣ್ಣನ ಕೀರ್ತಿಯನ್ನ ಕೇಳಿ ಯಾರ್ಯಾರು ಎಲ್ಲಿಂದ ಬಂದ್ರು, ಹೆಂಗ ಬಂದ್ರು ಅಂದ್ರೆ ನಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತದೆ. ಕಾಶ್ಮೀರದ ಮಹಾದೇವ ಭೂಪಾಲ ಅರಸ ತನ್ನ ದಂಪತಿ ಸಮೇತರಾಗಿ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬರ್ತಾರೆ. ದೂರದ ಸೌರಾಷ್ಟ್ರದಿಂದ ಆದಯ್ಯ ಶರಣರು ಬರ್ತಾರೆ. ಅಫಘಾನಿಸ್ತಾನದಿಂದ ಮರುಳಶಂಕರ ದೇವರು ಬರ್ತಾರೆ. ಇವ್ರಿಗೆ ಯಾರಿಗೂ ಟೆಲಿಗ್ರಾಮ್ ಕೊಟ್ಟು ಕರೆಸಿರ್ಲಿಲ್ಲ, ಯಾರಿಗೂ ವಾಟ್ಸಪ್ ಮಾಡಿರ್ಲಿಲ್ಲ, ಯಾರಿಗೂ ಯಾರೇ ಆಳ ಕಳಿಸಿ ಹೇಳಿ ಬಾ ಅಂತ ಹೇಳಿರ್ಲಿಲ್ಲ. ಆ ಬಸವಣ್ಣನವರ ಕೀರ್ತಿ ಇಡೀ ವಿಶ್ವಕ್ಕೆಲ್ಲ ಪಸರಿಸಿತ್ತು. ಯಾಕೆ ಪಸರಿಸಿತ್ತು ಅಂತಂದ್ರೆ, ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಮರ್ತ್ಯ ಲೋಕದ ಮಹಾಮನೆ ಹಾಳಾಗಬಾರದೆಂದು ಕರ್ತನು ಅಟ್ಟಿದನಯ್ಯ ಒಬ್ಬ ಶರಣನು ಅಂತೇಳಿ. ಬಸವಣ್ಣ ಆ ಭಗವಂತನ ಅಂಶವಾಗಿ, ಭಗವಂತನ ಅವತಾರವಾಗಿ ಭಗವಂತನೇ ಕಳಿಸಿದ ಅಂತೇಳಿ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಯಾರು ಶೂನ್ಯ ಸಿಂಹಾಸನಾಧೀಶರಾಗಿದ್ರು ಅಂತಹ ಅಲ್ಲಮರೇ ಹೇಳುವಂತಹ ಮಾತಿದು. ಮರ್ತ್ಯ ಲೋಕದ ಮಹಾಮನೆ ಹಾಳಾಗಬಾರದೆಂದು ಆ ಭಗವಂತ ಬಸವಣ್ಣನನ್ನು ಇಲ್ಲಿ ಕಳಿಸಿಕೊಟ್ಟಂತ ಬಸವಣ್ಣ ಇಲ್ಲಿ ಭಕ್ತಿಯ ಬೆಳೆ ಬೆಳೆದನ. ಇಲ್ಲಿ ಬಸವಣ್ಣ ಏನು ಮಾಡಿದ್ರು ಅಂತಂದ್ರೆ ಭಕ್ತಿಯ ಬೆಳೆಯನ್ನ ಬೆಳೆದ್ರು. ಅವ್ರು ಯಾವತ್ತೂ ಕೂಡ ಹೇಳಿದ್ರು, ನೀವು ಯಾವುದೇ ದೇವರನ್ನ ಆರಾಧನೆ ಮಾಡ್ರಿ, ಯಾವುದೇ ದೇವರನ್ನ ಪ್ರಾರ್ಥನೆ ಮಾಡ್ರಿ, ಆ ನಿಮ್ಮ ದೇವರು ಏನು ಬಯಸ್ತದೆ ಅಂತಂದ್ರೆ ಕೇವಲ ಭಕ್ತಿ ಭಕ್ತಿ ಭಕ್ತಿ. ಭಕ್ತಿಯನ್ನ ಬಿಟ್ರೆ ಆ ದೇವರು ಏನನ್ನೂ ಬಯಸೋದಿಲ್ಲ ಅನ್ನುವಂಥದ್ದನ್ನ ಬಸವಣ್ಣನವರು ಹೇಳಿದ್ದಾರೆ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ನಾದವನು ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತ್ತು, ವೇದವನ್ನು ಓದಿದ ಬ್ರಹ್ಮನ ಶಿರವು ಹೋಯಿತ್ತು, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಆ ಭಗವಂತ ಮೆಚ್ಚೋದು ನಿಮ್ಮ ಎರಡು ಉದಿನ ಕಡ್ಡಿ ಕಪ್ರ ಗಂಟಿ ಸಕ್ಕಳಕ್ಕಲ್ಲ. ಭಗವಂತ ಮೆಚ್ಚೋದು ಏನಾದ್ರೂ ಇದ್ರೆ ಅದು ನಿಮ್ಮ ಭಕ್ತಿಗೆ ಮಾತ್ರ ಮೆಚ್ತಾನೆ ಅನ್ನುವಂತಹ ಮಾತನ್ನ ಬಸವಣ್ಣನವರನ್ನ ಮೊದಲು ಮಾಡಿ ಆ ಅನುಭವ ಮಂಟಪದಲ್ಲಿ ಇದ್ದಂತಹ ಎಲ್ಲರೂ ಕೂಡ ಈ ಇಡೀ ನಾವು ಏನು ಲೋಕಸಭೆಯ ಕುರಿತು ಮಾತನಾಡ್ತೀವಿ, ಆ ಲೋಕಸಭೆಯ ಪರಿಕಲ್ಪನೆಯನ್ನ ಇಡೀ ಜಗತ್ತಿಗೆ ಕೊಟ್ಟವರು ಬಸವಣ್ಣನವರು, ಅನುಭವ ಮಂಟಪವನ್ನ ಸ್ಥಾಪಿಸಿದವರು. ಎಲ್ಲರಿಗೂ ಕೂಡ ಸಮಾನವಾದಂತಹ ಅವಕಾಶ ಎಲ್ಲಿಯಾದರೂ ಇತ್ತು ಅಂತಂದ್ರೆ ಅದು ಅನುಭವ ಮಂಟಪ. ಆ ಅನುಭವ ಮಂಟಪದಲ್ಲಿ ಇದ್ದಂತಹ ಎಲ್ಲ ಜಾತಿ ವರ್ಗದವರನ್ನ ನಾವು ಇವತ್ತು ಬೇರೆ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ತ್ರೀಯರನ್ನ ಮೊದಲು ಮಾಡಿ ಒಬ್ಬ ಮೈ ಮಾರಿಕೊಳ್ಳುವಂತಹ ವೇಶ್ಯೆಗೂ ಕೂಡ ಸಮಾನವಾದಂತಹ ಅವಕಾಶ ಕೊಟ್ಟವರು ಬಸವಣ್ಣ ಬಸವಣ್ಣ ಬಸವಣ್ಣ. ಒಬ್ಬ ಕಸ ಹುಡುಗುವಂತಹ ಕಾಯಕ ಮಾಡುವಂತಹ ಸತ್ಯಕ್ಕ ಹೇಳ್ತಾಳೆ,
ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪ ಆರತಿ ನೇಮವಲ್ಲ, ಪರಧನ ಪರ ಸ್ತ್ರೀ ಪರ ದೈವಂಗಳಿಗೆ ಎರಗದಿಪ್ಪುದೇ ನೇಮ. ಇವು ಕಾಣಿರಣ್ಣ ಶಂಭುಜಕ್ಕೇಶ್ವರನಲ್ಲಿ ನಿತ್ಯ ನೇಮ. ಪೂಜಾ ಮಾಡೋದು, ಮಂತ್ರ ಹೇಳೋದು, ಧೂಪಾದೀಪ ಬೆಳಗೋದು ಇವ್ಯಾವೂ ಪೂಜೆ ಅಲ್ಲ. ನಿಜವಾದ ಪೂಜೆ ಯಾವುದು ಅಂತಂದ್ರೆ ಪರಧನ ಪರ ಸ್ತ್ರೀ ಪರ ದೈವಂಗಳಿಗೆ ಎರಗದಿಪ್ಪುದೇ ನೇಮ. ನೀವೇನಾದ್ರೂ ನೇಮ ಮಾಡಬೇಕಾಗಿತ್ತು ಅಂದ್ರೆ ಈ ನಿಯಮಗಳನ್ನ ಮಾಡ್ರಿ. ಈ ನಿಯಮ ಮಾಡಿದಾಗ ಭಗವಂತ ಒಲಿತಾನೆ ಅನ್ನುವಂತಹ ಒಬ್ಬ ಕಸ ಹೊಡೆಯುವಂತಹ ಕಾಯಕ ಮಾಡುವಂತಹ ಸತ್ಯಕ್ಕ ಹೇಳಬೇಕಾಗಿತ್ತು ಅಂತಂದ್ರೆ ಬಸವಣ್ಣ ಅವ್ರು ಎಲ್ಲರಿಗೂ ಕೂಡ ಎಂತಹ ಜ್ಞಾನದ ಬೆಳಕನ್ನ ಕೊಟ್ಟಿದ್ರು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅವ್ರು ಯಾರು ವಿಶ್ವವಿದ್ಯಾಲಯದ ಕಟ್ಟೆ ಹತ್ತದವರಲ್ಲ. ಆದ್ರೆ ಇವತ್ತು ಎಲ್ಲ ವಿಶ್ವವಿದ್ಯಾಲಯದವರು ಕೂಡ ಅವರನ್ನ ಕುರಿತಾಗಿ ಚಿಂತನೆ ಮಾಡಬೇಕಾಗಿದೆ, ಅವರನ್ನ ಕುರಿತಾಗಿ ಅಧ್ಯಯನ ಮಾಡಬೇಕಾಗಿದೆ, ಅವರನ್ನ ಕುರಿತಾಗಿಯೇ ಇವತ್ತು PhD ಪ್ರಬಂಧಗಳನ್ನ ಮಂಡಿಸ್ತಾ ಇದ್ದಾರೆ. ಅಂತಹ ಆ ಎಲ್ಲ ಶರಣರು ಕೂಡ 12ನೇ ಶತಮಾನದಲ್ಲಿ ಸುಮಾರು 900 ವರ್ಷಗಳ ಹಿಂದೆ ನಮಗಿಂತಹ ಎಲ್ಲ ಜ್ಞಾನವನ್ನ ಕೊಟ್ಟೋಗಿದ್ದಾರೆ. ಅಂತಹ ಜ್ಞಾನವನ್ನ ಬಿತ್ತರಿಸಲಿಕ್ಕಾಗಿ, ಅಂತಹ ಜ್ಞಾನವನ್ನ ಹಂಚಲಿಕ್ಕಾಗಿ ಪ್ರತಿ ವರ್ಷವೂ ಕೂಡ ಪರಮ ಪೂಜ್ಯ ಕುಮಾರ ಮಹಾಸ್ವಾಮಿಗಳವರು ಜಾತ್ರೆಯನ್ನ ನಿಮಿತ್ತವಾಗಿಟ್ಟುಕೊಂಡು ಇಲ್ಲಿ ಆ ಜ್ಞಾನ ದಾಸೋಹವನ್ನ ನಡೆಸ್ತಾ ಇದ್ದಾರೆ. ಇಂತಹ ಎಲ್ಲ ಶರಣರು ಕೂಡ ಇಲ್ಲಿ ಸೇರ್